ಎಲ್ರಿಗೂ ನಮಸ್ತೆ. ನಾನು ನವ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸುಂದರವಾದ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನನ್ನ ಕೊಲೀಗೆಲ್ಲ. ಆ ಪ್ಲೇಸ್ ಏನಕ್ಕೆ ಫೇಮಸ್ ಅಂದರೆ ತುಂಬ ಈ ನೀಲಿ ಕಲರ್ ಹೂಗಳು ಒಂದೇ ಸಲ ಸುಮಾರು ಸಾವಿರಾರು ಹೂಗಳು ಒಂದೇ ಸಲ ಅರಳುತ್ತೆ. ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದು ಜರ್ಮನಿಯಲ್ಲಿ ನಡೆಯುವ ಒಂದು ಫ್ರೂಲಿಂಗ್ ಫೆಸ್ಟ್, ಅಂದರೆ ಲೈಕ್ ಸ್ಪ್ರಿಂಗ್ ಫೆಸ್ಟಿವಲ್. ಈಗ ಹಿಂಗೆ ವಸಂತಕಾಲ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಎಲ್ಲ ಕಡೆ ಆ ಥರ. ಬಟ್ ಇಲ್ಲಿ ಈ ಹೂಗಳದ್ದು ಒಂದು ದೊಡ್ಡ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಹೂಗಳಲ್ಲಿ ಅವರು ಅದಕ್ಕೆ ರಾಣಿ ಯಾವುದು ಆ ಥರ ಎಲ್ಲ ಒಂದು ಪಟ್ಟ ಅದು ಕೊಡ್ತಾರೆ. ಆ ಥರ ಒಂದು ಫೆಸ್ಟಿವಲ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ. ಬಟ್ ನಂಗೆ ನಾನು ಇದು ಹೋಗ್ತಾ ಇರೋದು ಫಸ್ಟ್ ಟೈಮ್ ಇದೆ ಈ ಥರ ಎಲ್ಲ. ಬಟ್ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಹೇಗಿರುತ್ತೆ ಆ ಪ್ಲೇಸು ಏನು ಅಂತ. ಬನ್ನಿ ನಮ್ಮ ಜೊತೆ ಫುಲ್ ಡೇ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ. ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ಉಸುಮ್ ಅಂತ. ಅಂದರೆ ನಾವು ಇರೋದು ಸ್ಲೇಸ್ವಿಗಲ್ಲಿ. ಅಲ್ಲಿಂದ ಒಂದು 40 ಮಿನಿಟ್ಸ್ ಜರ್ನಿ ಇದೆ. ಬೇರೆ ಸಿಟಿ ಇದು. ಅಂದರೆ ಸ್ಲೇಸ್ವಿಗ್ ಹೋಲ್ಸ್ಟೆನ್ ಅನ್ನೋದೊಂದು ಸ್ಟೇಟು, ಅದರೊಳಗಡೆ ಇದೊಂದು ಬೇರೆ ಸಿಟಿ. ಆ ಸಿಟಿಯಲ್ಲಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾವು ಆ ಫೆಸ್ಟಿವಲ್ ಜೊತೆ ಮತ್ತು ಬೇರೆ ಫುಡ್ ಟೇಸ್ಟ್ಗಳೆಲ್ಲ ಇರುತ್ತೆ. ಅಂದರೆ ತುಂಬ ಶಾಪ್ಗಳೆಲ್ಲ ಇದೆ ಇಲ್ಲಿ. ಹೇಗೆ ಮತ್ತು ವಸ್ತುಗಳೆಲ್ಲ ಇಟ್ಟಿದ್ದಾರೆ, ಅಂದರೆ ತಗೊಳ್ಳೋ ಅಂಥದ್ದು. ನಾವು ತುಂಬ ಚೆನ್ನಾಗಿದೆ. ಬಟ್ ನಾವು ಹೋಗಿದ್ದು ಬೆಳಗ್ಗೆನೇ ಆಗಿರೋದ್ರಿಂದ ಅಲ್ಲಿ ಇನ್ನೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೂ ಎಲ್ಲ ರೆಡಿ ಮಾಡ್ಕೋತಿದ್ರು ಈ ಶಾಪ್ಗಳನ್ನೆಲ್ಲ ಹಾಕೋದಕ್ಕೆ. ಅದಾದಮೇಲೆ ಹೂಗಳು ಅಷ್ಟೇ ಬಿಸಿಲು ಇರಲಿಲ್ಲ ಅವತ್ತು ನಾವು ಹೋಗಿದ್ದ ದಿನ. ಬಟ್ ಬಿಸಿಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟು ಹೂಗಳು ಒಂದೇ ಸಲ ಅರಳೋದನ್ನ ನೋಡ್ಬೋದಿತ್ತು. ಬಟ್ ಅವತ್ತಿನ ದಿನ ತುಂಬ ಅಂದರೆ ತುಂಬ ಚಳಿ ಇತ್ತು, ಅದಕ್ಕೋಸ್ಕರ ಅದು ನೋಡಲಿಲ್ಲ. ಬಟ್ ಹೂಗಳಂದರೆ ತುಂಬ ಹೂಗಳಿದೆ. ಎಷ್ಟಿದೆ ಅಂದರೆ ಅಲ್ಲಿ ಅರೌಂಡು ಒಂದು 10-15 ಎಕರೆ ಜಾಗದಲ್ಲಿ ಇರ್ಬೋದು ಅಷ್ಟು ಹೂವು. ಬಟ್ ಚೆನ್ನಾಗಿದೆ. ಅದಕ್ಕೂ ಮುಂಚೆ ಇಲ್ಲಿ ಸಿಟಿಯಲ್ಲಿ ಎಲ್ಲ ನಾವು ಸ್ವಲ್ಪ ಜಸ್ಟ್ ನೋಡಿದ್ವಿ, ಇನ್ನು ಎಲ್ಲೆಲ್ಲಿ ಏನೇನು ಇದೆ ಅಂದ್ಬಿಟ್ಟು ನಾವು ಸಿಟಿಯೆಲ್ಲ ಸುತ್ತಾಡಿಕೊಂಡು ಅದಾದಮೇಲೆ ನಾವು ಆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟು ಸಿಟಿಯಲ್ಲಿ ಈ ಮಾರ್ಕೆಟ್ ಥರ ಇರುತ್ತೆ ಅಲ್ವಾ, ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ತುಂಬ ಶಾಪಿಂಗ್ ಸೆಂಟರ್ಗಳಿತ್ತು. ಬಟ್ಟೆ ಅಂತಲ್ಲ, ಎಲ್ಲ ಥರ ಶಾಪಿಂಗ್ ಸೆಂಟರ್ಗಳನ್ನು ಹಾಕಿದ್ದಾರೆ ಅಲ್ಲಿ. ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾವೇನು ಶಾಪ್ ಮಾಡಿಲ್ಲ ಅಷ್ಟೊಂದು, ಏಕೆಂದರೆ ಎಲ್ಲ ಜಾಸ್ತಿ €10 €15 ಆ ಥರ ಎಲ್ಲ ಇತ್ತು. ಅದಾದಮೇಲೆ ನಾವು ಏನು ಹೂವು ನೋಡಬೇಕಂತ ಇದ್ದಿದ್ದಲ್ಲ ಆ ಪ್ಲೇಸಿಗೆ ಹೋದ್ವಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಪ್ಲೇಸು. ನೋಡಿ ಎಷ್ಟು ಕ್ಯೂಟಾಗಿದೆ. ಫುಲ್ ನಾನು ವೀಡಿಯೋ ಮಾಡಿದ್ದೀನಿ, ಅದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ನೋಡಿ. ಬರೀ ನೀವು ಎಲ್ಲಿ ನೋಡಿದ್ರೂ ಅದು ಬ್ಲೂ ಕಲರ್ ಹೂವುಗಳೇ ಕಾಣಿಸೋದು. ಆ ನೀಲಿ ನೇರಳೆ ಬಣ್ಣದ್ದು ಅದೇ ಹೂಗೇನೆ ಇದು ಫುಲ್ ಜಾಗ ಫೇಮಸ್ ಆಗಿರೋದು. ಕಂಪ್ಲೀಟ್ ಇದೇನು ಕಾಣಿಸ್ತಿದೆ ಅಷ್ಟು ಅದೇ ಇದೆ. ಇನ್ನೂ ಒಳಗಡೆ ಇದೆ, ಅದು ಇನ್ನೂ ಒಳಗಡೆ ಹೋಗಬೇಕು, ಅದನ್ನು ತೋರಿಸ್ತೀನಿ. ಅದು ಫುಲ್ ಕಂಪ್ಲೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೂಗಳು. ಜರ್ಮನಿಯಲ್ಲಿ ಇದೇ ಥರ ಫೆಸ್ಟಿವಲ್ನ ತುಂಬ ಕಡೆ ಸೆಲೆಬ್ರೇಟ್ ಮಾಡ್ತಾರೆ, ಈ ವಸಂತ ಕಾಲನ. ಆದರೆ ಅದರಲ್ಲಿ ಒಂದು ಮೇಯ್ನ್ 5 ಇದೆ. ಅದರಲ್ಲಿ ಇವಾಗ ನಾನೇನು ಹೋಗಿದ್ದೀನಿ ಇದು ಒಂದು ಪ್ಲೇಸ್ ಬರುತ್ತೆ. ಬಟ್ 5 ಪ್ಲೇಸ್ ಅಲ್ಲ, ತುಂಬ ಪ್ಲೇಸಲ್ಲಿ ಇದೇ ಥರನೇ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಜನ ವಿಸಿಟರ್ಸ್ ಬರ್ತಾರೆ ಈ ಹೂಗಳನ್ನೆಲ್ಲ ನೋಡೋದಕ್ಕೆ. ಏಕೆಂದರೆ ಒಂದೇ ಸಲ 1000 ಹೂಗಳು ಅರಳೋದನ್ನು ನಾವು ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಫುಲ್ಲು ಆ ಗ್ರೌಂಡಲ್ಲೆಲ್ಲ ಫುಲ್ಲು ಅದೇ ಕಲರ್ ಹೂವು. ಈ ಪ್ಲೇಸೇ ಫೇಮಸ್ ಆಗಿರೋದು ಈ ಥರ ಹೂಗಳಿಗೆ. ಇಲ್ಲಿ ಇಷ್ಟು ಹೂಗಳಿದೆ. ಪರ್ಪಲ್ ಹೂಗಳಿಗೆ ತುಂಬ ಫೇಮಸ್ ಈ ಪ್ಲೇಸ್.
ತುಂಬ ಜನ ವಿಸಿಟರ್ ಬರ್ತಾ ಇದ್ದಾರೆ ಇದನ್ನು ನೋಡೋದಕ್ಕೆ. ಬಿಸಿಲು ಬಂದರೆ ಚೆನ್ನಾಗಿರುತ್ತೆ, ಒಂದೇ ಸಲ ತುಂಬ ಹೂಗಳು ಅರಳುತ್ತೆ ಇಲ್ಲಿ. ನಾವು ಈ ಹೂವುಗಳನ್ನೆಲ್ಲ ಈ ಪ್ಲೇಸ್ ಎಲ್ಲ ನೋಡಿಕೊಂಡು ಮತ್ತೆ ನಾವು ಹೋಗಿದ್ದು ಸಿಟಿ ಒಳಗಡೆ, ಅಂದರೆ ಆ ಮಾರ್ಕೆಟ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ, ಕೈಯಲ್ಲಿ ಮಾಡಿರೋಂತಹ ವಸ್ತುಗಳೆಲ್ಲ ಇದೆ, ಅಂದರೆ ಮರದ್ದೆಲ್ಲ ಮಾಡಿರ್ತಾರಲ್ವ ಅದು ಎಲ್ಲ ಇದೆ. ಇಲ್ಲಿ ಒಂದು ಬೇಕ್ರಿ ಥರ ಇತ್ತು, ಒಂದು ಗಾಡಿಯಲ್ಲೇ ಎಲ್ಲ ಇಟ್ಕೊಂಡಿರೋದು. ಬಟ್ ಅಲ್ಲೇ ಏನಂದರೆ ಅವರು ಏನಿದೆ ಆ ಶಾಪ್ ಮುಂದೆ ಒಂದು ಟೇಬಲ್ ಇಟ್ಟಿದ್ರು ಟೇಸ್ಟ್ ಮಾಡೋದಕ್ಕೆ ಅಂತ. ಫಸ್ಟ್ ನಿಮ್ಗೆ ಇಷ್ಟ ಆದರೆ ಅದು ನೀವು ತೊಗೋಬೋದು ಅಂತ. ಫ್ರೀ ಅಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಒಂದು 3-4 ಐಟಮ್ ಎಲ್ಲ ಟ್ರೈ ಮಾಡಿದೆ. ಬಟ್ ಆಲ್ಮೋಸ್ಟ್ ಎಲ್ಲ ಈ ಈರುಳ್ಳಿ ಮತ್ತು ಮಶ್ರೂಮು ಎಲ್ಲ ಈ ಉಪ್ಪಲ್ಲೆಲ್ಲ ಇದು ಮಾಡಿ ಏನೋ ಒಂಥರ ಟೇಸ್ಟಿಯಾಗಿತ್ತು. ಬಟ್ ನಾನು ತುಂಬ ಜಾಸ್ತಿ ತಿಂದ್ಬಿಟ್ಟೆ ಇಲ್ಲಿ. ಇಲ್ಲಿ ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ಲು ಜನ ಸೇರಿದ್ದಾರೆ. ಇಲ್ಲಿ ಏನು ಅವರು ಹೇಳ್ತಾ ಇದ್ದಾರೆ ಅಂದರೆ ಯಾವುದು ರಾಣಿ ಈ ಥರ ಎಲ್ಲ ತುಂಬ ಕೊಡ್ತಾರೆ, ಯಾವ್ಯಾವ ಹೂವುಗಳಿಗೆ ಏನೇನೋ ಅಂತ ಒಂದೊಂದು ಬಿರುದುಗಳು ಕೊಡ್ತಾರೆ, ಒಂದು ಅವಾರ್ಡ್ ಥರ ಆ ಹೂವುಗಳಿಗೆ ಯಾವ್ಯಾವುದು ಸ್ಥಾನ ಅಂತ. ಅದನ್ನು ಇಲ್ಲೆಲ್ಲ ಅವರು ಹೇಳ್ತಾಯಿದ್ರು, ಅನೌನ್ಸ್ ಮಾಡ್ತಾಯಿದ್ರು. ತುಂಬ ಮೀಡಿಯಾದವರು ಬಂದಿದ್ದರು. ಮತ್ತು ಎಷ್ಟು ಜರ್ಮನ್ಸ್ ಇದ್ದಾರೆ ಇಲ್ಲಿ ಅಂದರೆ ಎಷ್ಟು ಜನ ಬಂದಿದ್ದರು. ಫುಲ್ ಇದು ಏನು ಗ್ರೌಂಡ್ ಆ ಸೈಡು ಮತ್ತು ಈ ಸೈಡು ಎಲ್ಲ ಕಡೆ ಫುಲ್ ಕ್ರೌಡ್ ಆಗಿತ್ತು, ಅಷ್ಟು ಜನ ಇದ್ದರು. ಬಟ್ ತುಂಬ ಚೆನ್ನಾಗಿ ರೆಡಿ ಆಗಿದ್ರು ಅಲ್ಲಿ ಎಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ನಾನು ತುಂಬ ಹೊತ್ತು ನೋಡಿದೆ ಇಲ್ಲಿ. ಬಟ್ ಆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಇನ್ನೂ ತುಂಬ ಚೆನ್ನಾಗಿದೆ ನೋಡಿ. Herzlichen Dank auch an Sie, dass Sie so zahlreich heute zur Eröffnung und zu dieser Zeremonie erschienen sind, die doch immer ein Highlight für die Stadt Husum sind. Das ganze Fest gilt es natürlich auch zu organisieren und auch dafür möchte ich meinen Dank aussprechen. Das mache ich natürlich im Rahmen, damit Sie und die Gäste es auch schön bei den Spaziergängen haben. Und last but not least, herzlichen Dank, da bin ich jedes Mal besonders stolz drauf, das wissen Sie alle, unser Rödemisser Spielmannszug und Blasorchester, das hier heute da ist und das Ganze musikalisch toll begleiten wird. Danke! Total schön, dass zwischen den Städten, die so ja, ihre eigenen Events, ihre eigenen Feste haben. Und das, einer kostet 10 €. Was Sie vor Ort. Ich habe hier, ich lese gleich mehrere vor, genauso wie ich am Ende bitten für alle. Ein bisschen, ja. In Bezug auf die Schafheit und auf den für uns alle hier so wichtigen Schützenschutz. Darüber hinaus leisten Sie regional und überregional Aufklärungsarbeit. Dann ist hier die Altländer Blütenkönigin Hella präsentieren, ein Kindheitstraum.
ತುಂಬ ಕಷ್ಟ ಇದೆ ಒಳಗಡೆ ಹೋಗಿ. ಇಲ್ಲಿ ಫೆಸ್ಟ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಹೊರಟಿದ್ದು ಬೇರೆ ಕಡೆ, ಅಂದರೆ ಅದೇ ಸಿಟಿಲಿ ಇನ್ನೊಂದು ಕಡೆ ಬೇರೆ ಮಾರ್ಕೆಟ್ ಇದೆ, ಈ ಫುಡ್ ಸ್ಟಾಲ್ದು ಬೇರೆ ಮತ್ತು ಎಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಬೋಟ್ ಒಳಗಡೆ ಒಂದು ರೆಸ್ಟೋರೆಂಟ್ ಇದೆ ಅಂತ ಹೇಳಿದರು ನನ್ನ ಕೊಲಿಗು, ಅಂದರೆ ಅವರು ಸುಮಾರು ಸಲ ಇಲ್ಲಿಗೆ ಬಂದಿದ್ದಾರಂತೆ. ಅದು ಓಪನ್ ಆಗೋದು ಇನ್ನು ಅರೌಂಡ್ 1 o'clock. ಅದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಏನಾದರೂ ನಿಂಗೆ ಶಾಪ್ ಮಾಡೋದಿದ್ರೆ ಮಾಡು ಅಂತ ಹೇಳಿದ್ರು. ಬಟ್ ಅವರು ತುಂಬ ಏನೇನೋ ನೋಡ್ತಾಯಿದ್ರು, ಡ್ರೆಸ್ಗಳು, ಜಾಕೆಟ್ಸ್ ಬೇರೆ ಎಲ್ಲ ಇತ್ತು. ಶಾಪಿಂಗ್ ಮಾಲಲ್ಲಿ ನಾವು ಸುಮಾರು ನೋಡಿದ್ವಿ. ಮತ್ತು ಆ ಫುಲ್ ಏನು ಏರಿಯಾ ಇದೆ ಅದೆಲ್ಲ ಫುಲ್ ರೆಸ್ಟೋರೆಂಟ್ಸ್ ಇರೋದು. ತುಂಬ ಯುನಿಕ್ ಆಗಿದೆ ಒಂದೊಂದು ರೆಸ್ಟೋರೆಂಟ್ಗಳು, ಸಖತ್ತಾಗಿದೆ. ಅಂದರೆ ಔಟ್ಸೈಡು ಕೂತ್ಕೊಂಡು ಊಟ ಮಾಡೋದಾಗಿರಲಿ, ಇನ್ಸೈಡು ಆ ಡೆಕೋರೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ನಾನು ಫುಲ್ ಆ ಎಂಡ್ವರೆಗೂ ಎಲ್ಲ ಸ್ಟ್ರೀಟ್ ಎಂಡ್ವರೆಗೂ ಎಲ್ಲ ಹೋಗಿ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು, ಅದಿನ್ನೂ ಆ ಬೋಟ್ ಒಳಗಡೆ ರೆಸ್ಟೋರೆಂಟ್ ಓಪನ್ ಆಗೋದಿನ್ನೂ ಲೇಟ್ ಆಗಿತ್ತು. ಅದಕ್ಕೋಸ್ಕರ ಫುಲ್ ಇದು ಕಂಪ್ಲೀಟ್ ಇದನ್ನು ನೋಡಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಡೈರೆಕ್ಟು ನಮಗೆ ಬಸ್ ಸ್ಟ್ಯಾಂಡ್ ಏನಿದೆ, ಮೇನ್ ಬಸ್ ಸ್ಟ್ಯಾಂಡ್ ಅದೂ ಹತ್ರ ಇದೆ. ಅಲ್ಲೇನು ಬ್ರಿಡ್ಜ್ ಕಾಣಿಸ್ತಿದೆ, ಆ ಬ್ರಿಡ್ಜ್ ಇಂದ ಒಳಗಡೆ ಹೋದರೆ ಆ ಒಂದು ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗಿಂದ ಅಪೋಸಿಟ್ ಒಂದು ಬಸ್ ಸ್ಟ್ಯಾಂಡ್ ಎಲ್ಲ ಇದೆ, ಮೇನ್ ಬಸ್ ಸ್ಟ್ಯಾಂಡು. ಬಟ್ ಚೆನ್ನಾಗಿ ಡಿಸೈನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಸ್ಟ್ರೀಟ್ ಕಂಪ್ಲೀಟ್ ತುಂಬ ಚೆನ್ನಾಗಿದೆ ನೋಡಿ. Nochmal?
ಬೋಟ್ ಒಳಗಡೆ ಹೋಗ್ತಾ ಇದ್ದೀವಿ. ಇವರು ನನ್ನ ಕೊಲೀಗ್ಸ್ ಇನ್ನು ಬಿಯರ್ ಕುಡಿಬೇಕಂತೆ, ಬಟ್ ನಾನು ಜಸ್ಟ್ ನೋಡ್ತೀನಿ ಹೇಗಿದೆ ಅಂತ. Moin. Ich weiß nicht. ಇಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮಗೆ ಬಸ್ಗೆ ಲೇಟ್ ಆಯಿತು ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಇನ್ನೊಂದು ಅರ್ಧ ಗಂಟೆ ಇದೆ ಅಂದ್ಬಿಟ್ಟು ಅಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಫುಲ್ ಎಲ್ಲ ಅವರೆಲ್ಲ ಐಸ್ ಕ್ರೀಮ್ ತೊಗೊಂಡ್ವಿ. ನಾವು ಎಲ್ಲ ಐಸ್ ಕ್ರೀಮ್ ತೊಗೊಂಡು ತಿಂದು ಅದಾದಮೇಲೆ ಹೊರಟ್ವಿ. ಇದಾಗಿತ್ತು ಈ ಕಂಪ್ಲೀಟ್ ಡೇ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.